ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವ ಒಂದಿಷ್ಟು ಬೆಳವಣಿಗೆಗಳು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಶಾಸಕರು ವರ್ಸಸ್ ಸಚಿವರ ನಂತರ ಈಗ ಸಚಿವರು ವರ್ಸಸ್ ಸಚಿವರು ಅನ್ನುವಂತಹ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ನಿರ್ಮಾಣವಾಗಿರುವಂತಹದ್ದು. ಸಚಿವ ರಾಜಣ್ಣ ಅವರಿಗೆ ಪ್ರಿಯಾಂಕ್ ಖರ್ಗೆ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಚಿವರು ವರ್ಸಸ್ ಸಚಿವರು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಯ್ತಾ ಅನ್ನುವಂತಹ ಪ್ರಶ್ನೆ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯ ಮೂಲಕ ಮುನ್ನೆಲೆಗೆ ಬರ್ತಾ ಇದೆ. ಕೇಳಿ ನಮ್ಮ ಜಿಲ್ಲೆಯವ್ರನ್ನ ಆಯ್ಕೆ ಮಾಡಬೇಕು. ಡೆಲ್ಲಿಲಿ ಕೂತ್ಕೊಂಡು ಇವ್ರೇ ಪಟ್ಟಿ ಮಾಡಿ ಕಳಿಸ್ಬಿಟ್ರೆ ನಾವೆಲ್ಲ ಸಹಿಸ್ಕೊಂಡು ಕೂತ್ಕೊಳ್ಳಕ್ಕೆ ನಾವೇನು ಗುಲಾಮ್ರ? ಒಳ್ಳೆ ಲಾಟರಿ ಟಿಕೆಟ್ ಹಂಚಿದಂಗೆ ಹಂಚಕ್ಕೆ ಮಾಡಕ್ ಹೋದ್ರೆ ಯಾರು ಕೇಳ್ತಾರೆ? ನಾವು ಅದಕ್ಕೆಲ್ಲ ಸಹಿಸೋದಿಲ್ಲ. ಅವೆಲ್ಲ ಯಾರೇ ಮಾಡಿರ್ಲಿ. ಲೋಕಸಭಾ ಇದ್ರಲ್ಲಿ ಅವ್ರು ಈ ತರ ಮಾಡಿದ್ರೆ ಅವರೇ ಬಂದು ಗೆಲ್ಲಿಸ್ಬೇಕಾಗ್ತದೆ. ಇಲ್ಲಿ ಡೆಲ್ಲಿಯಿಂದ ಎಲ್ಲ ಬಂದು ಅವರೇ ಗೆಲ್ಲಿಸ್ಬೇಕು. ಎಲ್ಲ ಅಲ್ಲಿಂದನೇ ನಿಗದಿ ಮಾಡಬೇಕು ಅಂದ್ರೆ ಇವ್ರು ಯಾಕಿರ್ಬೇಕು? ಅಲ್ಲೇ ಅವರೇ ಬಂದು ಮುಖ್ಯಮಂತ್ರಿಗಳಾಗಿ ನಡೆಸಲಿ ಬಿಡ್ರಿ, ಯಾರು ಬೇಡ ಅಂತಾರೆ. ರಾಜಣ್ಣ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಾವೇನು ಹೈಕಮಾಂಡ್ ಗುಲಾಮ್ರಲ್ಲ, ಹೊಸ ಅಧ್ಯಕ್ಷರು ಹೊಸ ಹೈಕಮಾಂಡು ಹೊಸ ರೂಲ್ಸ್ ಬೇರೆ ತಂದಿದ್ದಾರೆ ಅಂತ ಪರೋಕ್ಷವಾಗಿ ಒಂದು ರೀತಿ ನೋಡಿ. ಯಾರು ಗುಲಾಮ್ರಲ್ಲ, ಆಯಿತಾ? ಒಂದನೇದು. ಎರಡನೇದು, ಎಲ್ಲರೂ ಇದು ಹೈಕಮಾಂಡ್ ಇರ್ಬೋದು, ಲೋ ಕಮಾಂಡ್ ಇರ್ಬೋದು, ಅನುಕೂಲಕ್ಕೆ ನಡೆಯೋಕ್ಕಾಗೋದಿಲ್ಲ, ಆಯಿತಾ? ಅಂದರೆ ಈಗ ನಮಗೆ ಟಿಕೆಟ್ ಬೇಕಾದಾಗ ಹೈಕಮಾಂಡ್ ಇಂಪಾರ್ಟೆಂಟು. ಟಿಕೆಟ್ ಇರಲಾರ್ದ ನಮ್ಮ ಟಿಕೆಟ್ ಸಿಕ್ಕಿ ಗೆದ್ದಾದಮೇಲೆ ಹೈಕಮಾಂಡೇ ಇಲ್ಲ ಅಂದರೆ ಹೇಗೆ? ಸಿ ಹೂವೆರ್ ಇಟ್ ಈಸ್ ಎಲ್ಲರೂ ಪಾರ್ಟಿಯ ಶಿಸ್ತಿನ ಚೌಕಟ್ಟಿನಲ್ಲೇ ಇರಬೇಕಲ್ಲ. ಅದು CM ಇರ್ಬೋದು, DCM ಇರ್ಬೋದು, ನಾನಿರ್ಬೋದು, ಯಾರೇ ಇರ್ಬೋದು. ವಿ ಆರ್ ಆಲ್ ಬೌಂಡ್ ಬೈ ಪಾರ್ಟಿಯಿಂದ ನಾವು ನಮ್ಮಿಂದ ಪಾರ್ಟಿ ನಡೀತಾ ಇದೆ ಅಂತ ತಿಳ್ಕೊಂಡಿದ್ರೆ ಅದು ನಮ್ಮ ಮೂರ್ಖತನ ಅಷ್ಟೇ. ಯಾರೇ ಇರ್ಬೋದು ಅದು. ಸೊ ಐ ಆಮ್ ನಾಟ್ ಶ್ಯೂರ್ ರಾಜಣ್ಣ ಸಾಹೇಬ್ರು ಯಾವ ಇದರಲ್ಲಿ ಹೇಳಿದಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಯಾರು ಗುಲಾಮರಲ್ಲ. ಆದರೆ ಪಾರ್ಟಿ ಚೌಕಟ್ಟಿನಲ್ಲಿ ಎಲ್ಲರೂ ನಡ್ಕೋಬೇಕಾಗಿರುವಂಥದ್ದು ಪ್ರತಿಯೊಬ್ಬ ಶಿಸ್ತಿನ ಸಿಪಾಯಿ ಕರ್ತವ್ಯ. ಅದು ಆ ಕಡೆ BJPಯವರು ಸ್ಟ್ರೋಕ್ ಮೇಲೆ ಸ್ಟ್ರೋಕ್ ಕೊಟ್ಟು ಲೋಕಸಮರಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಕಡೆ ಕಾಂಗ್ರೆಸ್ನಲ್ಲಿ ಇವರೇ ಕಿತ್ತಾಡಿಕೊಂಡು ಟಾಂಗ್ ಮೇಲೆ ಟಾಂಗ್ ಕೊಟ್ಕೊಳ್ತಾ ಇದ್ದಾರೆ. ಎಲ್ಲಿಗೋಗಿ ನಿಲ್ಲುತ್ತೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಈಗ ರಾಜಣ್ಣ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಈ ಮಾತಿನ ಟಾಕ್ ವಾರನ್ನು ನಾವು ನೋಡಿದ್ವಿ. ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.